ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಬಾರಿಯ ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಸಮ್ಮರ್ ಸ್ಲಾಮ್ ಫಸ್ಟ್ ಎವರ್ 2 ನೈಟ್ ಸಮ್ಮರ್ ಸ್ಲಾಮ್ ಆಗಲಿದೆ ಅಂಡ್ ಅದರ ಟಿಕೆಟ್ ಬೆಲೆ ಕೂಡ ಈಗ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಎಸ್ ಗೈಸ್, ನೀವೇನಾದ್ರೂ ಸಮ್ಮರ್ ಸ್ಲಾಮಿಗೆ ಹೋಗ್ಬೇಕು ಅಂದ್ರೆ ಚೀಪೆಸ್ಟ್ ಟಿಕೆಟ್ ನ ನೀವು ತಗೋತೀರಾ ಅಂದ್ರೂ ಕೂಡ $154 ನ ಪೇ ಮಾಡಬೇಕು. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 13,000 ಆಗುತ್ತೆ. ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನೈಟ್ 1 ಅಂದ್ರೆ ಒಂದು ನೈಟಿನ ಚೀಪೆಸ್ಟ್ ಟಿಕೆಟ್ ನ ನೀವು ತಗೋತೀನಿ ಅಂದ್ರೂ ಕೂಡ 13,000 ಇಂಡಿಯನ್ ರುಪೀಸ್ ನ ಕೊಡಬೇಕು. ಹಾಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಿಕೆಟ್ ನ ನೀವು ತಗೋತೀರಾ ಅಂದ್ರೆ $4,014 ನ ಕೊಡಬೇಕು. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 3 ಲಕ್ಷ ಹತ್ರ ಹೋಗುತ್ತೆ. ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ಟಿಕೆಟ್ ಬೆಲೆನ WWE ಅವರು ಕಮ್ಮಿ ಮಾಡಿದ್ದಾರೆ. ರಸಲ್ ಮೇನಿಯಾದಲ್ಲಿ ಅವರಿಗೆ ಗೊತ್ತಾಯ್ತು ಟಿಕೆಟ್ ಬೆಲೆನ 10 ಲಕ್ಷ 15 ಲಕ್ಷ ಆ ರೇಂಜ್ ತಗೊಂಡೋಗಿದ್ರು ಎಕ್ಸ್ಪೆನ್ಸಿವ್ ಟಿಕೆಟ್ ಗಳನ್ನ. ಅಫೋರ್ಡಬಲ್ ಟಿಕೆಟ್ ಒಂದು 30,000 40,000 ಇತ್ತು ಅಂತಾನೆ ಹೇಳ್ಬಹುದು. ಆಗ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿಲ್ಲ. ಅದಕ್ಕೋಸ್ಕರ WWE ಅವರು ಸಮ್ಮರ್ ಸ್ಲಾಮಿಗೆ ಟಿಕೆಟ್ ಬೆಲೆನ ಕಮ್ಮಿ ಇಟ್ಟಿದ್ದಾರೆ ಅಂಡ್ ಅದರಿಂದಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಬಾರಿಯ ಸಮ್ಮರ್ ಸ್ಲಾಮ್ ಟಿಕೆಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ WWE ಅವರು ಕೆಲವೊಂದಷ್ಟು ಟ್ರೇಡ್ ಮಾರ್ಕ್ಸ್ ಗಳನ್ನ ಅಬೌಂಡ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಟ್ರೇಡ್ ಮಾರ್ಕ್ಸ್ ಗಳನ್ನ ಮತ್ತೊಮ್ಮೆ ಟ್ರೇಡ್ ಮಾಡ್ಕೊಂಡಿಲ್ಲ. ಈಗ ಆ ಟ್ರೇಡ್ ಮಾರ್ಕ್ಸ್ ಗಳು ನಮಗೆ WWE ಅವರ ಹತ್ರ ನೋಡೋದಕ್ಕೆ ಸಿಗ್ತಾ ಇಲ್ಲ. ಮೊದಲನೇದಾಗಿ ಎಡ್ಜ್ ಅನ್ನೋ ಒಂದು ನೇಮ್ ನ WWE ಅವರು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡು ಇಟ್ಕೊಂಡಿದ್ರು. ಬಟ್ ಈಗ ಅದು ಅವರ ಕೈಯಲ್ಲಿ ಇಲ್ಲ. ಪ್ರಾಬಬ್ಲಿ ನಮ್ಮ ಆಡಮ್ ಕೋಪ್ಲ್ಯಾಂಡ್ ಅಂದ್ರೆ ಒರಿಜಿನಲ್ ಎಡ್ಜ್ ಇದಾರಲ್ಲ, ಅವರು ಆ ಒಂದು ಟ್ರೇಡ್ ಮಾರ್ಕ್ ನ ತಗೋತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಆ ಒಂದು ಟ್ರೇಡ್ ಮಾರ್ಕ್ ನ ಯಾರು ಬೇಕಾದ್ರೂ ಮಾಡಿಸ್ಕೋಬಹುದು. WWE ಅವರು ಈಗ ಆ ಒಂದು ಟ್ರೇಡ್ ಮಾರ್ಕ್ ರೈಟ್ಸ್ ನ ಹೊಂದಿಲ್ಲ. ಇದಾದ್ಮೇಲೆ WWE ಸೂಪರ್ ಸ್ಟಾರ್ ಸೆಂಟ್ರಲ್ ಅಂತ ಒಂದು ಟ್ರೇಡ್ ಮಾರ್ಕ್ ನ ಮಾಡ್ಕೊಂಡಿದ್ರು, ಇದನ್ನು ಕೂಡ ಕೈ ಬಿಟ್ಟಿದ್ದಾರೆ. ಇದಾದ್ಮೇಲೆ D1 ಅನ್ನೋ ಒಂದು ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ರು, ಇದನ್ನು ಕೂಡ ಈಗ ಕೈ ಬಿಟ್ಬಿಟ್ಟಿದ್ದಾರೆ. ಅಂಡ್ ಫೈನಲಿ ಟ್ರೈಬಲ್ ಚೀಫ್ ಅನ್ನೋ ಒಂದು ನೇಮ್ ಕೂಡ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ರು. ಇದು ಯಾರಿಗೆ ಅಂತ ನಿಮಗೆ ಗೊತ್ತಿರಬಹುದು, ನಮ್ಮ ರೋಮನ್ ರೈನ್ಸ್ ಅವರಿಗೆ. ಅಂಡ್ ಈಗ ಈ ಒಂದು ನೇಮ್ ಕೂಡ ಅವರು ಕೈ ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಮತ್ತೊಮ್ಮೆ ಇವರು ಎಲ್ಲಾ ನೇಮ್ಸ್ ಗಳನ್ನು ಕೂಡ ಟ್ರೇಡ್ ಮಾರ್ಕ್ ಮಾಡಿಸ್ಕೋಬಹುದು. ಬಟ್ ಸದ್ಯಕ್ಕೆ ಈ ನೇಮ್ಸ್ ಗಳ ಟ್ರೇಡ್ ಮಾರ್ಕ್ WWE ಕಂಪನಿ ಬಳಿ ಇಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದು ಎಡ್ಜ್ ಆಗಿ ಟ್ರೈಬಲ್ ಚೀಫ್ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್. ನೋಡೋಣ ಗೈಸ್, ಈ ಟ್ರೇಡ್ ಮಾರ್ಕ್ ಗಳು ಯಾರಿಗೆ ಹೋಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೋಸ್ಟ್ ಸರ್ಚ್ಡ್ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ. ಏಪ್ರಿಲ್ ತಿಂಗಳು ಎಷ್ಟು ಇಂಪಾರ್ಟೆಂಟ್ ತಿಂಗಳು ನಿಮ್ಗೆ ಗೊತ್ತಿರಬಹುದು, ರಸಲ್ ಮೇನಿಯಾ ಆಗ್ತಾ ಇರುವಂತಹ ತಿಂಗಳು ಅದು. ಸೊ ಆ ಒಂದು ತಿಂಗಳಲ್ಲಿ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಯಾವ WWE ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ಜನಗಳು ಜಾಸ್ತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನಂಬರ್ 1 ಅಲ್ಲಿ ಇಲ್ಲಿ ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನ ಜನಗಳು ಜಾಸ್ತಿ ಸರ್ಚ್ ಮಾಡಿದಾರಂತೆ ಗೂಗಲ್ ಅಲ್ಲಿ. ನಂಬರ್ 2 ಅಲ್ಲಿ ಆಫ್ ಕೋರ್ಸ್ ರೋಮನ್ ರೈನ್ಸ್ ಅವರು ಇದ್ದಾರೆ. ಪ್ರತಿ ವರ್ಷನೂ ಕೂಡ ಅವರು ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಇದ್ದೇ ಇರ್ತಾರೆ. ನಂಬರ್ 3 ಅಲ್ಲಿ ಕೋಡಿ ರೋಡ್ಸ್ ಅವರು ಇದ್ದಾರೆ. ನಂಬರ್ 4 ಅಲ್ಲಿ ರಿಯಾ ರಿಪ್ಲಿ. ನಂಬರ್ 5 ಅಲ್ಲಿ ರ್ಯಾಂಡಿ ಓಟನ್. ನಂಬರ್ 6 ಅಲ್ಲಿ ಸಿಎಂ ಪಂಕ್. ನಂಬರ್ 7 ಅಲ್ಲಿ ಲೋಗನ್ ಪೌಲ್. ನಂಬರ್ 8 ಅಲ್ಲಿ ರೇಮಿಸ್ಟಿರಿಯೋ ಅವರು ಕೂಡ ಪ್ರತಿ ಬಾರಿ ಲಿಸ್ಟ್ ಅಲ್ಲೂ ಕೂಡ ಇದ್ದೇ ಇರ್ತಾರೆ. ನಂಬರ್ 9 ಅಲ್ಲಿ ಜೇ ಉಸೋ. ಹಾಗೆ ನಂಬರ್ 10 ಅಲ್ಲಿ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವ್ರನ್ನ ಯಾವುದಕ್ಕೋಸ್ಕರ ಜನಗಳು ಸರ್ಚ್ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರಬಹುದು. ಏನೇ ಆಗಲಿ ಗೈಸ್, ಈ ಬಾರಿ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಜನ ಜಾನ್ ಸಿನಾ ಅವ್ರನ್ನ ಸರ್ಚ್ ಮಾಡಿದ್ರಂತೆ. ಅಂಡ್ ಜಾನ್ ಸಿನಾ ಅವರು ನಂಬರ್ 1 ಅಲ್ಲಿ ಇದ್ದಾರೆ ಮೋಸ್ಟ್ ಸರ್ಚ್ WWE ಸೂಪರ್ ಸ್ಟಾರ್ ಲಿಸ್ಟ್ ಗಳಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೆಫ್ ಕೋಬ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಇವರು ಕೂಡ ಆದಷ್ಟು ಬೇಗ WWE ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಇವರ ರಿಲೇಟೆಡ್ ಬಹಳಷ್ಟು ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ಇವರು ನಮಗೆ ಆದಷ್ಟು ಬೇಗ WWE ಮೈನ್ ರೋಸ್ಟರ್ ಅಲ್ಲೇ ನೋಡೋದಕ್ಕೆ ಸಿಗ್ತಾರಂತೆ. ಇವ್ರನ್ನ WWE ಅವರು ಡೈರೆಕ್ಟ್ ಆಗಿ ಮೈನ್ ರೋಸ್ಟರ್ ಗೆ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ನ ಮಾಡ್ತಾ ಇದಾರಂತೆ. ನೋಡೋದಕ್ಕೆ ಮಾತ್ರ ಅಮೇಜಿಂಗ್ ಆಗಿದ್ದಾರೆ. ಜೆಫ್ ಕೋಬ್ ಅವರು ಏನಾದ್ರು WWE ಗೆ ಬಂದ್ರೆ ಇವರ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಹಾಗೆ ರೊಕೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಲಿವ್ ಮಾರ್ಗನ್ ಅವರು ಹಾಲಿವುಡ್ ಗೆ ಹೋಗ್ತಾ ಇದ್ದಾರೆ ಯಾವುದೋ ಒಂದು ಮೂವಿ ಶೂಟಿಂಗ್ ಗೋಸ್ಕರ. ಅದಕ್ಕೋಸ್ಕರ ಅವರು WWE ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ. ಇಲ್ಲಿ ತೊಂದರೆ ಏನಪ್ಪಾ ಅಂದ್ರೆ ಲಿವ್ ಹಾಗೆ ರೊಕೈಲ್ ಇವರಿಬ್ರು ಕೂಡ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್. ಸೊ WWE ಅವರು ಏನಾದ್ರು ಇವರಿಬ್ರು ಕೈಯಿಂದನೂ ಕೂಡ ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತಗೋತಾರ, ಇವರಿಬ್ರು ಏನಾದ್ರು ಆ ಒಂದು ಚಾಂಪಿಯನ್ಶಿಪ್ ನ ಕೈ ಬಿಡ್ಬೇಕಾಗುತ್ತಾ ಲಿವ್ ಮಾರ್ಗನ್ ಅವರು ತಗೊಂಡಿರ್ತಕ್ಕಂತಹ ಬ್ರೇಕ್ ನಿಂದ ಅಂತ ನೀವೇನಾದ್ರೂ ಕೇಳಿದ್ರೆ WWE ಅವರು ಸದ್ಯಕ್ಕೆ ಯಾವುದೇ ರೀತಿಯ ಪ್ಲಾನ್ಸ್ ಗಳನ್ನ ಆ ರೀತಿ ಮಾಡ್ತಾ ಇಲ್ವಂತೆ. ಯಾಕಂದ್ರೆ ಲಿವ್ ಮಾರ್ಗನ್ ಅವರು ಆದಷ್ಟು ಬೇಗ ಬರ್ತಾರಂತೆ. 1 ತಿಂಗಳು ಅಥವಾ ಅದ್ರೊಳಗಡೆನೆ ಲಿವ್ ಮಾರ್ಗನ್ ಅವರು ಕಂಪನಿಗೆ ರಿಟರ್ನ್ ಆಗ್ತಾರೆ. ಅದರಿಂದ ಚಾಂಪಿಯನ್ಶಿಪ್ ನ ತಗೊಳ್ಳುವಂತಹ ಯಾವುದೇ ರೀತಿಯ ಪ್ಲಾನ್ಸ್ ನ WWE ಅವರು ಮಾಡಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರ್ಯಾಂಡಿ ಓಟನ್ ಹಾಗೆ ನಿಕ್ ಕಾಲ್ಡಿಸ್ ಅವರ ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೆವಿನ್
ಕೆವಿನ್ ಓಯನ್ಸ್ ಅವರು ನಾನು ಈ ಬಾರಿ ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಆಗ ನಾವೆಲ್ಲರೂ ಕೂಡ ಅನ್ಕೋತಾ ಇರ್ತೀವಿ, ಓ ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಡಬ್ಲ್ಯೂ ಅವರು ಕೂಡ ಇದನ್ನ ಡಿಸ್ಕಸ್ ಮಾಡಿದ್ರ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಒಂದು ಬಾರಿನೂ ಕೂಡ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಡಿಸ್ಕಸ್ಸೇ ಮಾಡಿಲ್ವಂತೆ. ಯಾವಾಗ ನಮ್ಮ ಕೆವಿನ್ ಓಯನ್ಸ್ ಅವರು ತನ್ನ ಇಂಜುರಿನ ಅನೌನ್ಸ್ ಮಾಡಿದ್ರು ಆಗ ಡಬ್ಲ್ಯೂ ಅವರು ಜೋ ಎಂಡ್ರಿ ಅವ್ರನ್ನ ರ್ಯಾಂಡಿ ಆರ್ಟನ್ ಅವರ ಅಪೋನೆಂಟ್ ಆಗಿ ಕನ್ಫರ್ಮ್ ಮಾಡಿದ್ರಂತೆ. ಬಟ್ ಒಂದೆರಡು ವಾರದ ಸ್ಮ್ಯಾಕ್ ಡೌನ್ ನ ಮುಗಿಸ್ಬೇಕು, ಆ 2 ವಾರ ಹೆಂಗಾದ್ರೂ ಕೂಡ ನಾವು ಈ ಒಂದು ಸ್ಟೋರಿ ಲೈನ್ ನ ಸಾಗಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಡಬ್ಲ್ಯೂ ಅವರು ಆ ರೀತಿ ಆಂಗಲ್ ನ ತೋರಿಸಿದ್ರು. ಸೊ 2 ವಾರ ಸ್ಮ್ಯಾಕ್ ಡೌನ್ ನ ಸಾಗಾಕೋದಕ್ಕೆ ಡಬ್ಲ್ಯೂ ಅವರು ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಸ್ಟೋರಿನ ಕ್ರಿಯೇಟ್ ಮಾಡಿ ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಹೀಲ್ ಟರ್ನ್ ಆಗ್ತಾರೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಹೀಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ರೀಸೆಂಟ್ ಆಗಿ ನಮ್ಮ ಹಲ್ಕ್ ಹೋಗನ್ ಅವರು ಜಾನ್ ಸಿನಾ ಅವರ ಹೀಲ್ ಟರ್ನ್ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಜಾನ್ ಸಿನಾ ಅವರ ಹೀಲ್ ಟರ್ನ್ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಮುಗಿದ ಮೇಲೆ ಯಾವ ರೀತಿ ಹೀಲ್ ಆಗಬೇಕಾಗಿತ್ತೋ ಆ ರೀತಿ ಹೀಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಕಂಪ್ಲೀಟ್ ಆಗಿ ಫೇಲ್ ಮಾಡಿಬಿಟ್ಟಿದೆ ಅಂತ ನಮ್ಮ ಹಲ್ಕ್ ಹೋಗನ್ ಅವರು ಕಮೆಂಟ್ ಮಾಡಿದ್ದಾರೆ. ಅಂಡ್ ತನ್ನ ಹೀಲ್ ಟರ್ನಿಗೂ ಕೂಡ ಈ ಒಂದು ಹೀಲ್ ಟರ್ನ್ ನಮ್ಮ ಹಲ್ಕ್ ಹೋಗನ್ ಅವರು ಕಂಪೇರ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನಾನು ಡಬ್ಲ್ಯೂ ನ ನೋಡ್ತಾ ಇರಲಿಲ್ಲ ಅಫ್ಕೋರ್ಸ್, ಸೊ ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ ಅದು ಹೇಗಿತ್ತು ಅಂತ. ಏನೇ ಆಗಲಿ, ನಾವು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ನಮಗೂ ಕೂಡ ಎಲ್ಲ ಅನ್ನಿಸ್ತಾ ಇದೆ, ಜಾನ್ ಸಿನಾ ಅವರ ಹೀಲ್ ಟರ್ನ್ ನಾವು ಅನ್ಕೊಂಡಂಗೆ ಸಾಕ್ತಾ ಇಲ್ಲ. ಅಂಡ್ ಡಬ್ಲ್ಯೂ ಅವರು ವೇಸ್ಟ್ ಮಾಡ್ತಾ ಇದೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಅಂತ. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ಇಲ್ಲಿಂದ ಇಲ್ಲಿವರೆಗೂ ಬರೀ ಏನ್ ಮಾಡಿದ್ದಾರೆ, ಹೀಲ್ ಆಗಿದ್ದಾಗಿಂದ ಏನ್ ಮಾಡಿದ್ದಾರೆ, ಬರ್ತಾರೆ, ಮಾತಾಡ್ತಾರೆ, ಒದೆ ತಿಂತಾರೆ, ಮಲ್ಕೋತಾರೆ, ಹೋಗ್ತಾರೆ. ಇದೇ ನಮ್ಮ ಜಾನ್ ಸಿನಾ ಅವರು ಮಾಡ್ತಾ ಇರೋದು. ಬೇರೆ ಏನು ಕೂಡ ಅವರು ಮಾಡೇ ಇಲ್ಲ. ಒಂದು ಬಾರಿನೂ ಕೂಡ ಒಬ್ಬ ಸೂಪರ್ ಸ್ಟಾರ್ನ ಡಾಮಿನೆಂಟೇ ಮಾಡಿಲ್ಲ. ಬಂದ್ರು, ಫ್ಯಾನ್ಸ್ಗಳ ನಡುವೆ ಮಾತಾಡಿದ್ರು, ಫ್ಯಾನ್ಸ್ಗಳಿಗೆ ಬೈದ್ರು. ಕೋಡಿ ರೋಡ್ಸ್ ಅವರು ಬಂದ್ರು, ಕೋಡಿ ರೋಡ್ಸ್ ಅವರು 2 ಬಾರಿ ಜಾನ್ ಸಿನಾ ಅವರಿಗೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿದ್ರು. ಅಂಡ್ ಸಿಮಿಲರ್ ವೇ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿದ ಕೂಡಲೇ ನಮ್ಮ ಜಾನ್ ಸಿನಾ ಅವರು ಏನ್ ಜೀವನೇ ಹೋಗ್ಬಿಡ್ತು ಅನ್ನೋ ಒಂದು ರೇಂಜಿಗೆ ರಿಂಗ್ ಮೇಲ್ಗಡೆ ಬಿದ್ದೋಗ್ಬಿಟ್ರು. ಅಂಡ್ ರ್ಯಾಂಡಿ ಆರ್ಟನ್ ಅವರು ಕೂಡ ಅದನ್ನೇ ಮಾಡ್ತಾ ಇರೋದು. ರ್ಯಾಂಡಿ ಆರ್ಟನ್ ಅವರು ಈಗಾಗಲೇ 2 ಬಾರಿ ನಮ್ಮ ಜಾನ್ ಸಿನಾ ಅವರಿಗೆ ಆರ್ಕೆವನ್ನ ಹಾಕಿದ್ದಾರೆ. ಅಂಡ್ ಈ ಬಾರಿನೂ ಕೂಡ ನಮ್ಮ ಜಾನ್ ಸಿನಾ ಅವರು ಸಿಮಿಲರ್ ವೇ ಜೀವನೇ ಇಲ್ದಿರೋ ರೀತಿ ಬಿದ್ದಿದ್ದಾರೆ. ಕೋಡಿ ರೋಡ್ಸ್ ಅವರು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿದಾಗ ನಮ್ಮ ಜಾನ್ ಸಿನಾ ಅವರ ಬಳಿ ಚಾಂಪಿಯನ್ಶಿಪ್ ಇರಲಿಲ್ಲ. ಬಟ್ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಆರ್ಕೆವನ್ನ ಕನೆಕ್ಟ್ ಮಾಡಿದಾಗ ನಮ್ಮ ಜಾನ್ ಸಿನಾ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದೆ. ಅದನ್ನ ಬಿಟ್ರೆ ಸಿಮಿಲರ್ ವಿಚಾರ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರೋಮೋಸ್ ಗಳಾಗಿರಬಹುದು, ಆ ಒಂದು ಮೂಮೆಂಟ್ ಆಗಿರಬಹುದು, ಸಿಮಿಲರ್ ಆಗಿ ಡಬ್ಲ್ಯೂ ಅವರು ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅಷ್ಟೊಂದು ಇಂಪ್ಯಾಕ್ಟ್ ಫುಲ್ ಆಗಿ ಈ ಒಂದು ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಾವು ಇತ್ತೀಚೆಗೆ ಹೀಲ್ಸ್ ಗಳನ್ನ ಯಾವ ರೀತಿ ನೋಡಿದ್ವಿ, ಡಾಮಿನೆಂಟ್ ಹೀಲ್ ಆಗಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಮ್ಯಾಚ್ ಗಳನ್ನ ಗೆಲ್ತಾರೆ ಅಫ್ಕೋರ್ಸ್, ನಮಗೂ ಕೂಡ ಗೊತ್ತು. ಬಟ್ ಅದನ್ನ ಬಿಟ್ರೆ ಸೆಗ್ಮೆಂಟ್ ಗಳಲ್ಲಿ ಡಾಮಿನೆಂಟ್ ಅಂತ ಮಾಡ್ತಾ ಇಲ್ಲ ಅವರು. ರೋಮನ್ ರೈನ್ಸ್ ಅವರು ಯಾವ ರೀತಿ ಡಾಮಿನೆಂಟ್ ಹೀಲ್ ಆಗಿದ್ರು, ಬ್ರಾಕ್ ಲೆಸ್ನರ್ ಅವರು ಯಾವ ರೀತಿ ಡಾಮಿನೆಂಟ್ ಹೀಲ್ ಆಗಿದ್ರು, ಈಗ ನಮ್ಮ ಸೆತ್ ರೋಲೆನ್ಸ್ ಅವರು ಯಾವ ರೀತಿ ಹೀಲ್ ಆಗಿದಾರೋ ಆ ರೀತಿ ಹೀಲ್ ಕ್ಯಾರೆಕ್ಟರ್ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಹಲ್ಕ್ ಹೋಗನ್ ಅವರ ಕಂಪ್ಲೇಂಟ್. ಅಫ್ಕೋರ್ಸ್ ನನ್ನ ಕಂಪ್ಲೇಂಟ್ ಕೂಡ ಅದೇ. ಸೊ ಇದೇ ರೀತಿ ಡಬ್ಲ್ಯೂ ಅವರೇನಾದ್ರೂ ಜಾನ್ ಸಿನಾ ಅವರ ಹೀಲ್ ಟರ್ನ್ ಈ ವರ್ಷ ಬುಕ್ ಮಾಡಿದ್ರೆ ನಿಜವಾಗ್ಲೂ ಜಾನ್ ಸಿನಾ ಅವರ ಹೀಲ್ ಟರ್ನ್ ಡಬ್ಲ್ಯೂ ಅವರು ಹಾಳು ಮಾಡ್ದಂಗೆ ಲೆಕ್ಕ. ನಿಮ್ಗೆ ಅನಿಸ್ತಾ ಇದೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಈಗ ಅಷ್ಟೊಂದು ಇಂಪ್ಯಾಕ್ಟ್ ಫುಲ್ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.